ವರ್ಷದ ವ್ಯಕ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ಆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್. ಕೇವಲ 41 ವರ್ಷ ವಯಸ್ಸಿನ ಈ ಅರುಣ್ ಯೋಗಿರಾಜ್ ಅಂದ್ರೆ 2023 ಡಿಸೆಂಬರ್ 28ನೇ ತಾರೀಕಿನವರೆಗೂ ತೀವ್ರ ಆತಂಕದಲ್ಲಿದ್ದರು. ಯಾರಿರ್ಬೋದು ಈ ಅರುಣ್ ಯೋಗಿರಾಜ್ ಅಂತ ಕಣ್ಬಿಟ್ಟು ನೋಡುವಷ್ಟರಲ್ಲಿ ಅವರ ಪರಿಚಯ ಸ್ವಲ್ಪ ಆಗಿ ಜನರಿಗೆ ಗೊತ್ತಾಗಲಿಕ್ಕೆ ಶುರು ಆಯಿತು. ಆ ರಾಮ್ ಲಲ್ಲಾನ ಮೂರ್ತಿಯನ್ನ ಕೆತ್ತುವಾಗ ಅದು ಸಾಧಾರಣ ಕೆಲಸವಾಗಿರಲಿಲ್ಲ. ಅದಕ್ಕೋಸ್ಕರ ಸುಮಾರು 9 ತಿಂಗಳ ಕಾಲ ಕಠೋರವಾದ ಅನುಷ್ಠಾನವನ್ನ ಆಚರಿಸಬೇಕಾಗಿತ್ತು. ಆ ಮೂರ್ತಿಯ ಕಣ್ಣು ಮತ್ತು ಆ ಮುಗುಳಿಗೆ ಆ ತೂಟುಗಳನ್ನು ರೂಪಿಸುವಾಗ ಅವರಿಗೆ ದೊಡ್ಡ ಸವಾಲಾಗಿತ್ತು. ನರೇಂದ್ರ ಮೋದಿಯವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಅರುಣ್ ಯೋಗಿರಾಜ್, ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಜೀವಿತ ಕಾಲದ ಅತ್ಯಂತ ಮಹತ್ವದ ಕೃತಿಗೆ ಅವತ್ತು ಜೀವ ಬಂತು. ಅವರಲ್ಲಿ ಎದ್ದು ಕಾಣೋದು ತಾನೊಬ್ಬ ದೊಡ್ಡ ಸಾಧಕ ಅನ್ನೋದಕ್ಕಿಂತ ತಾನು ಇವತ್ತು ಕೂಡ ಶಿಲ್ಪಕಲೆಯನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಿರೋ ವಿದ್ಯಾರ್ಥಿಯನ್ನು ವಿನಯ ಅವರಲ್ಲಿ ಎದ್ದು ಕಾಣುತ್ತೆ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ಕೂಡ ಇನ್ನೇನು 2024 ವರ್ಷ ಮುಕ್ತಾಯದ ಹಂತ ತಲುಪ್ತಾ ಇದೆ. ನಾಡಿದ್ದು ಹೊಸ ವರ್ಷದ ಆಗಮನವಾಗಲಿದೆ. ಅಂದಹಾಗೆ ಅತ್ಯಂತ ಮಹತ್ತರ ಘಟನಾವಳಿಗಳಿದ್ದ ಈ ವರ್ಷದಲ್ಲಿ ವರ್ಷದ ವ್ಯಕ್ತಿ ಯಾರು? ಕೇವಲ ಕನ್ನಡಿಗರು ಮಾತ್ರವಷ್ಟೇ ಅಲ್ಲ, ಸಮಸ್ತ ಭಾರತೀಯರೆಲ್ಲರೂ ನೆನಪಿಟ್ಟುಕೊಳ್ಳಬಹುದಾದಂಥ ಒಂದು ಅಮೋಘ ಕೊಡುಗೆಯನ್ನು ಕೊಟ್ಟ ವ್ಯಕ್ತಿ ಯಾರು ಅನ್ನೋ ಒಂದು ಹುಡುಕಾಟ ಮಾಡಿದಾಗ ನಮಗೆ ಹೊಳೆದಿತ್ತು ವರ್ಷದ ವ್ಯಕ್ತಿ ಆತ ರಾಜಕಾರಣಿಯೂ ಅಲ್ಲ, ಸುಪ್ರಸಿದ್ಧ ಸಿನಿಮಾ ತಾರೆಯೂ ಅಲ್ಲ, ಅಥವಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸೂಪರ್ ಸ್ಟಾರ್ ಕೂಡ ಅಲ್ಲ. ಆತ ಒಬ್ಬ ಕಲಾವಿದ, ಅಪ್ಪಟ ಕಲಾವಿದ, ಅದು ಶಿಲ್ಪ ಕಲಾವಿದ. ನಮ್ಮ ಪ್ರಕಾರ 2024 ವರ್ಷದ ವ್ಯಕ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ರಾಮ್ ಲಲ್ಲಾನ ಮೂರ್ತಿಯನ್ನ ಅನಾವರಣಗೊಳಿಸಿದ ಆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ವರ್ಷದ ವ್ಯಕ್ತಿ ಅಂತ ಯಾಕೆ ಆಯ್ಕೆ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ 10 ಕಾರಣಗಳನ್ನ ಕೊಡಬಹುದು. ಕೇವಲ 41 ವರ್ಷ ವಯಸ್ಸಿನ ಈ ಅರುಣ್ ಯೋಗಿರಾಜ್ ಕಳೆದ ವರ್ಷ ಅಂದ್ರೆ 2023 ಡಿಸೆಂಬರ್ 28ನೇ ತಾರೀಕಿನವರೆಗೂ ತೀವ್ರ ಆತಂಕದಲ್ಲಿದ್ದರು. ತುದಿಗಾಲ ಮೇಲೆ ನಿಂತಿದ್ರು. ಅವರಷ್ಟೇ ಅಲ್ಲ, ಅವರು, ಅವರ ಕುಟುಂಬದ ವರ್ಗದವರು, ಅವರ ಅಭಿಮಾನಿಗಳು, ಅವರ ಸಹೋದ್ಯೋಗಿಗಳು ಎಲ್ಲರೂ ಕೂಡ. ಯಾಕೆ ಅಂತಂದ್ರೆ ಆವತ್ತು ಅಯೋಧ್ಯೆಯ ರಾಮ ಮಂದಿರ ಆಯ್ಕೆ ಸಮಿತಿ, ಅಯೋಧ್ಯೆಯ ರಾಮ ಮಂದಿರ ಪ್ರಾಧಿಕಾರದ ಆಯ್ಕೆ ಸಮಿತಿ ಅವತ್ತು ಶಾರ್ಟ್ ಲಿಸ್ಟ್ ಆಗಿದ್ದ 3 ಪ್ರತಿಮೆಗಳ ಪೈಕಿ ಒಂದನ್ನ ಆರಿಸ್ಬೇಕಾಗಿತ್ತು. ಯಾವುದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸೂಕ್ತ ಅಂತ ಆರಿಸ್ಬೇಕಾಗಿತ್ತು. ಅದರಲ್ಲಿ ಒಂದು ಅಮೃತ ಶಿಲೆಯ ಪ್ರತಿಮೆ ಆಗಿತ್ತು, ಉತ್ತರ ಭಾರತದ ಒಬ್ಬ ಶಿಲ್ಪಿಯೊಬ್ಬರು. ಮತ್ತೊಂದು ಕರ್ನಾಟಕದ ಮತ್ತೊಬ್ಬ ಶಿಲ್ಪಿ ಅದೇ ಗ್ರನೈಟ್ ಕಲ್ಲಿನಲ್ಲಿ ನಿರ್ಮಿಸಿದ ಮತ್ತೊಂದು ಪ್ರತಿಮೆ ಇತ್ತು. 3ನೇದು ಮೈಸೂರು ಜಿಲ್ಲೆಯ ಒಂದು ಗ್ರಾಮದಲ್ಲಿ, ಅಂದ್ರೆ ಒಂದು ಖಾಸಗಿ ಜಮೀನಿನಲ್ಲಿ ಪತ್ತೆಯಾದ ಆ ಗ್ರನೈಟ್ ಕಲ್ಲಿನಲ್ಲಿ ರೂಪಾಂತರಗೊಂಡ 3ನೇ ಪ್ರತಿಮೆ ಕೂಡ ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿತ್ತು. ಈ 3 ಪ್ರತಿಮೆಗಳ ಪೈಕಿ ಅವತ್ತು ಡಿಸೆಂಬರ್ 28ರಂದು ಅಂತಿಮ ಫಲಿತಾಂಶ ಪ್ರಕಟವಾದಾಗ ಅರುಣ್ ಯೋಗಿರಾಜ್ ಇದ್ದಕ್ಕಿದ್ದಂತೆ ಇಡೀ ರಾಷ್ಟ್ರಾದ್ಯಂತ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಅನಿಸ್ಬಿಟ್ರು. ಅವರಷ್ಟೇ ಅಲ್ಲ, ಅದು ಆದ್ರೂ ಕೂಡ ಅವರು ಯಾರು ಅಂತ ಗೊತ್ತಾದ್ಮೇಲೆ ಕೂಡ ಅವರು ರಚಿಸಿರಬಹುದಾದ ಆ ಪ್ರತಿಮೆ ಎಂಥದ್ದಿರಬಹುದು, ಆತ ಕಲ್ಲಿನಲ್ಲಿ ರೂಪಿಸಿರಬಹುದಾದ ರಾಮ್ ಲಲ್ಲಾನ ಪ್ರತಿಮೆ, ಅಂದ್ರೆ ಕೇವಲ 5 ವರ್ಷದ ಬಾಲಕನ ಮಗುಳ್ನಗೆ ಇರುವಂತಹ ಶ್ರೀರಾಮನ ಪ್ರತಿಮೆ ಯಾವ ರೀತಿ ಇದ್ದಿರಬಹುದು ಅನ್ನೋ ಸಸ್ಪೆನ್ಸ್ ಕೂಡ ಮುಂದೆ 1 ತಿಂಗಳವರೆಗೂ ಕೂಡ ಮುಂದುವರಿಯಿತು. ಯಾಕೆಂತಂದ್ರೆ ಆ ಪ್ರಾಣ ಪ್ರತಿಷ್ಠಾಪನೆಯ ದಿನಾಂಕ ನಿಗದಿಯಾಗಿದ್ದು ಜನವರಿ 22ಕ್ಕೆ. ಜನವರಿ 22 ಮಧ್ಯಾಹ್ನ ಸುಮಾರು 12:20ರಿಂದ 12:45ವರೆಗಿನ ಆ ಶುಭ ಮುಹೂರ್ತದಲ್ಲಿ, ನಿಗದಿಯಾದ ಶುಭ ಮುಹೂರ್ತದಲ್ಲಿ ಅದು ಅನಾವರಣಗೊಳ್ಳಬೇಕಾಗಿತ್ತು. ಹೀಗಾಗಿ ಮೊದಲು ಇಡೀ ರಾಷ್ಟ್ರ ಯಾರಿರ್ಬೋದು ಈ ಅರುಣ್ ಯೋಗಿರಾಜ್ ಅಂತ ಕಣ್ಬಿಟ್ಟು ನೋಡುವಷ್ಟರಲ್ಲಿ ಅವರ ಪರಿಚಯ ಸ್ವಲ್ಪ ಆಗಿ ಜನರಿಗೆ ಗೊತ್ತಾಗ್ಲಿಕ್ಕೆ ಶುರು ಆಯಿತು. ಅವರು ಮೂಲತಃ ಮೈಸೂರಿನವರು. ಪರಂಪರಾನುಗತವಾಗಿ ಅವರ ಕುಟುಂಬ ಈ ವಾಸ್ತುಶಿಲ್ಪಕ್ಕೆ ಹೆಸರಾದ ಕುಟುಂಬ. ಅರಮನೆಯ ವಾಸ್ತುಶಿಲ್ಪ ಕೂಡ ಆಗಿದ್ರು ಅವರ ತಾತ ಮತ್ತು ಅವರ ತಂದೆ ಕೂಡ. ಜಯಚಾಮರಾಜ್ ಒಡೆಯರ್ರ ಅವಧಿಯಲ್ಲಿ ಅನೇಕ ಶಿಲ್ಪಗಳನ್ನು ನಿರ್ಮಿಸಿಬಿಟ್ಟು ಖ್ಯಾತಿವಂತರಾಗಿದ್ರು. ಈ ಅರುಣ್ ಯೋಗಿರಾಜ್ ಹೊಸ ತಲೆಮಾರಿನ ಒಬ್ಬ ಶಿಲ್ಪಿ. ಆತ ಓದಿತು MBA. ಸುಮಾರು 8 ವರ್ಷಗಳ ಕಾಲ ಒಂದು ಖಾಸಗಿ ಕಂಪನಿಯಲ್ಲಿ, ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡಿದ ಅರುಣ್ ಯೋಗಿರಾಜ್ಗೆ ಮತ್ತೆ ತಮ್ಮ ಕುಟುಂಬದ ಪಾರಂಪರಿಕ ಕೌಶಲ್ಯವೇ ಸೆಳೀತು. ಅವರ ಆಕರ್ಷಣೆ ಮತ್ತೆ ಶಿಲ್ಪಕಲೆಯತ್ತ ಒಲ್ದಿತ್ತು.
ಹೀಗಾಗಿ ಅವರು ವಾಪಸ್ಸು ಮತ್ತೆ ಆ ಕಲ್ಲಿನ ಕೆತ್ತನೆಯನ್ನೇ ತಮ್ಮ ಬದುಕಿನ ಎಲ್ಲ ಆಶೋತ್ತರ ಈಡೇರಿಕೆಗೆ ಏಕೈಕ ಸಾಧನವನ್ನಾಗಿ ಆರಿಸ್ಕೊಂಡ್ಬಿಟ್ರು. ಅಂದ್ರೆ ಸ್ವಇಚ್ಛೆಯಿಂದ ಒಬ್ಬ ವಿದ್ಯಾವಂತ ಯುವಕ, ಆಧುನಿಕ ಪದವಿ ಪಡೆದ ಯುವಕ ಶಿಲ್ಪಕಲೆಯನ್ನ ಆರಿಸ್ಕೊಂಡ್ರು. ಅದಾದ ನಂತರ ಮುಂದಿಂದೆಲ್ಲವೂ ಇತಿಹಾಸವೇ ಹೇಳ್ತಾ ಇದೆ. ಈ ಅರುಣ್ ಯೋಗಿರಾಜ್ ಆ 51 ಇಂಚ್ ಎತ್ತರದ ಆ ರಾಮ್ ಲಲ್ಲಾನ ಮೂರ್ತಿಯನ್ನ ಕೆತ್ತುವಾಗ ಅದು ಸಾಧಾರಣ ಕೆಲಸವಾಗಿರಲಿಲ್ಲ. ಅದಕ್ಕೋಸ್ಕರ ಸುಮಾರು 9 ತಿಂಗಳ ಕಾಲ ಕಠೋರವಾದ ಅನುಷ್ಠಾನವನ್ನ ಆಚರಿಸಬೇಕಾಗಿತ್ತು. ಅಲ್ಲಿನ ಧರ್ಮಾಧಿಕಾರಿಗಳು ವಿಧಿಸಿದ ಕೆಲವು ಕಟ್ಟುಪಾಡುಗಳನ್ನ ತಪ್ಪದೆ ಪಾಲಿಸ್ಬೇಕಾಗಿತ್ತು. ಅದು ಈ ವಯಸ್ಸಲ್ಲಿ, ಅಂದ್ರೆ ಯಾವುದೇ ಮಷಿನ್ಗಳ ಬಳಕೆ ಇಲ್ಲದೆ ಸಾಂಪ್ರದಾಯಿಕ ಸಾಧನಗಳ ಜೊತೆಗೆ ಒಂದು ಸುತ್ತಿಗೆ ಉಳಿ ಮತ್ತು ಸುತ್ತಿಗೆಯನ್ನ ಬಳಸಿಬಿಟ್ಟು ಅವರು ಆ ಕೆತ್ತನೆಯನ್ನ ಮಾಡಲೇಬೇಕಾಗಿತ್ತು. ಹಗಲು ರಾತ್ರಿ ಶ್ರಮ ಪಡ್ತಿರುವಾಗ ಇನ್ನೇನು ಮೂರ್ತಿ ರೆಡಿ ಆಯ್ತು ಅನ್ನೋಷ್ಟೊತ್ತಿಗೆ ಅವ್ರಿಗೆ ಕಣ್ಣಲ್ಲಿ ಒಂದು ಕಲ್ಲಿನ ಚೂರು ಸೇರ್ಕೊಂಡ್ಬಿಟ್ಟು ಕಣ್ಣಿಗೆ ಕೂಡ ಗಾಯ ಮಾಡ್ಕೊಂಡಿದ್ರು. ಆ ಗಾಯ ವಾಸಿ ಆಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲೇ ತಜ್ಞ ವೈದ್ಯರುಗಳ ಚಿಕಿತ್ಸೆಯಿಂದ ಬೇಗ ಚೇತರಿಸ್ಕೊಂಡ್ಬಿಟ್ರು. ಮತ್ತೆ ಅವರ ದೃಷ್ಟಿಗೆ ಯಾವುದೇ ತೊಂದರೆ ಬರಲಿಲ್ಲ. ಅವರಲ್ಲಿದ್ದು ತದೇಕ ಚಿತ್ತವಾದ ಭಕ್ತಿ, ಕಲ್ಪನೆ ಮತ್ತು ಕ್ರಿಯಾಶೀಲತೆ ಮೂರು ಸಂಗಮಿಸಿದಂತಿದ್ದ ಈ ತರುಣ ಅರುಣ್ ಯೋಗಿರಾಜ್ ಕಡೆಗೂ ಪೂರ್ತಿಗೊಳಿಸಿದಾಗ ಕಟ್ಟ ಕಡೆಯ ಒಂದು ಸವಾಲಿತ್ತು. ಆ ಬಾಲರಾಮನ ಕಣ್ಣಲ್ಲಿ ಯಾವ ಥರದ ಒಂದು ಪ್ರಕಾಶ ಇರಬೇಕು, ಯಾವ ಥರದ ಒಂದು ಒಂದು ಪ್ರಜ್ವಲಮಯವಾದ ಒಂದು ಒಂದು ದೃಷ್ಟಿ ಇರಬೇಕಲ್ಲ. ದೇವರು ಕಂಡುಬಿಟ್ರೆ ಪ್ರಪಂಚ ಬೆಳಗುತ್ತೆ. ಸೊ ಶ್ರೀರಾಮ, ಈ ಬಾಲರಾಮನ ಮುಗುಳ್ನೆಗೆ ಯಾವ ಥರ ಇರಬೇಕು, ಅದರಲ್ಲಿ ಮುಗ್ಧತೆ ಇರಬೇಕು, ಅದರಲ್ಲಿ ದಿವ್ಯತೆ ಇರಬೇಕು, ಅದರಲ್ಲಿ ಸಹಜ ಸೌಂದರ್ಯ ಇರಬೇಕು, ಜೊತೆಗೆ ದಿವ್ಯ ದೃಷ್ಟಿ ಕೂಡ ಇರಬೇಕು. ಆ ಮೂರ್ತಿಯ ಕಣ್ಣು ಮತ್ತು ಆ ಮುಗುಳ್ನಗೆ ಆ ತುಟಿಗಳನ್ನು ರೂಪಿಸುವಾಗ ಅವ್ರಿಗೆ ದೊಡ್ಡ ಸವಾಲಾಗಿತ್ತು. ಅದಕ್ಕೋಸ್ಕರ ಹಲವಾರು ಆ ವಯಸ್ಸಿನ 5-6 ವಯಸ್ಸಿನ ಮಕ್ಕಳನ್ನ ಅನೇಕ ಜನರನ್ನ ಕೂಡಿಸಿ ಪರೀಕ್ಷಿಸಿ ಅವರ ಬೇರೆ ಬೇರೆ ದೃಶ್ಯಾವಳಿಗಳನ್ನ ಫೋಟೋಗಳಲ್ಲಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದ್ಬಿಟ್ಟು ಅನೇಕ ದಿನಗಳ ಕಾಲ ಅವ್ರು ಯೋಚನೆ ಮಾಡಿರಂತೆ ಯಾವ ಥರದ ಮುಖಭಾವವನ್ನ ಈ ಪ್ರತಿಮೆಗೆ ನೀಡಬೇಕು ಅಂತಂದ್ಬಿಟ್ಟು. ಇಷ್ಟೆಲ್ಲ ಒಬ್ಬ ವಿಜ್ಞಾನದ ಸಂಶೋಧಕನ ತರ ಹಲವಾರು ತಿಂಗಳ ಕಾಲ ಕಠಿಣ ತಪಸ್ಸಿನಂತೆ ಕೆಲಸ ಮಾಡಿ ಕಡೆಗೂ ಆ ಬಾಲರಾಮನ ಮೂರ್ತಿಯನ್ನು ರೂಪಿಸಿದ್ರು ಅರುಣ್ ಯೋಗಿರಾಜ್. ಕಡೆಗೂ ಅದು ಪ್ರತಿಷ್ಠಾಪನೆ ದಿನ ಬಂದೇ ಬಿಡ್ತು. ಸುಮಾರು 500 ವರ್ಷಗಳ ಒಂದು ಐತಿಹಾಸಿಕ ವಿವಾದ ಅವತ್ತು ಬಗೆಹರಿಬೇಕಾಗಿತ್ತು. ದೇಶದಲ್ಲಿ ಆಕಸ್ಮಿಕವಾಗಿ ತಲೆದೋರಿದ್ದ ಒಂದು ವೈಮನಸ್ಸು, ಜನಾಂಗೀಯ ವೈಮನಸ್ಸು, ವಿರಸ ಎಲ್ಲವೂ ಅಂತಕೊಂಡ್ಬಿಟ್ಟು ಸಾಮರಸ್ಯದಲ್ಲೇ ಮುಕ್ತಾಯವಾಗಬೇಕಾಗಿತ್ತು. ಅಂತಗಳಿಗೆ ಬಂದೇ ಬಿಡ್ತು. ಜನವರಿ 22ನೇ ತಾರೀಕು ಅವತ್ತು ಮಧ್ಯಾಹ್ನ ರಾಷ್ಟ್ರದ ವಿವಿಧ ಭಾಗಗಳಿಂದ ಆಹ್ವಾನಿತರಾಗಿದ್ದ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ನಡುವೆ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು, ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಸ್ವತಃ ನರೇಂದ್ರ ಮೋದಿ ಅವರೇ ಈ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ತಮ್ಮನ್ನು ತಾವು ಒಂದು ಕಠೋರ ಅನುಷ್ಠಾನಕ್ಕೆ ಒಪ್ಪಿಸ್ಕೊಂಡ್ಬಿಟ್ರು. 11 ದಿನಗಳ ಕಾಲ ಸತತವಾಗಿ ತಮ್ಮೆಲ್ಲ ಕಾರ್ಯಭಾರದ ನಡುವೆ ಪ್ರತಿನಿತ್ಯ ಉಪವಾಸ ಮಾಡಿದ್ರು. ಕೇದಾರನಾಥದಿಂದ ರಾಮೇಶ್ವರದು ಕೂಡ ಸುಮಾರು 11 ದಿನ 11 ಬೇರೆ ಬೇರೆ ದೇವರುಗಳ ದರ್ಶನ ಪಡ್ಕೊಂಡ್ರು, ಆಶೀರ್ವಾದವನ್ನ ಪಡ್ಕೊಂಡ್ರು, ನದಿ ಸಮುದ್ರಗಳಲ್ಲಿ ಸ್ನಾನ ಮಾಡಿದ್ರು. ಕಡೆಗೂ ಅದಕ್ಕೆ ಬೇಕಾದಂತ ಮಾನಸಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸಿದ್ಧತೆಯನ್ನ ಮಾಡ್ಕೊಂಡು ಬಂದ್ಬಿಟ್ಟು ಅವತ್ತು ಶೇರ್ವಾನಿ ಮತ್ತು ಕಂಠಹಾರ ಧರಿಸಿ ಗರ್ಭಗುಡಿಗಳಿಗೆ ಬಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ಅವ್ರಿಗೆ ಮಾರ್ಗದರ್ಶನ ಮಾಡಿದ್ದು ಕೂಡ ಕರ್ನಾಟಕ ಮೂಲದವರೇ ಆದ ಪೇಜಾವರ ಶ್ರೀಗಳು, ಉತ್ತರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸ್ವತಃ ಸನ್ಯಾಸಿ ಆಗಿರೋ ಯೋಗಿ ಆದಿತ್ಯನಾಥ್ ಅವರು. ಅವರ ಉಪಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಅರುಣ್ ಯೋಗಿರಾಜ್, ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಜೀವಿತ ಕಾಲದ ಅತ್ಯಂತ ಮಹತ್ವದ ಕೃತಿಗೆ ಅವತ್ತು ಜೀವ ಬಂತು, ಜೀವ ಮೂಡ್ತು. ದೇಶಾದ್ಯಂತ ಭಕ್ತಿ ಭಾವ ಅವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಕಟಗೊಳ್ತು. ಅದೇ ರೀತಿ ಪ್ರತಿಷ್ಠಾಪನೆಯ ನಂತರ ನರೇಂದ್ರ ಮೋದಿ ಅವರು ಕೂಡ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅನ್ನೋ ಸುಂದರವಾದ ಒಂದು ಸಂದೇಶವನ್ನು ಬಿತ್ತರಿಸಿದ್ರು. ರಾಷ್ಟ್ರದ ಭಾವೈಕ್ಯತೆ ಇದೊಂದು ವಿಜಯದ ಸಂದರ್ಭವೂ ಹೌದು, ವಿನಯದ ಸಂದರ್ಭವೂ ಹೌದು ಅಂತ ರಾಷ್ಟ್ರದ ವಿವಿಧ ಜಾತಿ ಜನಾಂಗಗಳ ಮನಸ್ಸಲ್ಲಿರಬಹುದಾದ ಭಾವನೆಗಳನ್ನ ಮನಸ್ಸಲ್ಲಿಟ್ಕೊಂಡ್ಬಿಟ್ಟೆ ಭಾವೈಕ್ಯತೆಯ ಸಂದೇಶವನ್ನ ಬಿತ್ತರಿಸಿದ್ರು. ಹೀಗೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಆ ರಾಮ್ ಲಲ್ಲಾನ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಇಡೀ ರಾಷ್ಟ್ರಾದ್ಯಂತ, ಜಗತ್ತಿನಾದ್ಯಂತ ಪ್ರಸಿದ್ಧಿಗೆ ಬಂದ್ರು. ಆದ್ರೆ ತಮ್ಮ ಮೂಲತಃ ವಿನಯವಂತಿಕೆಯನ್ನ ಕಳ್ಕೊಂಡಿಲ್ಲ, ವಿನಮ್ರತೆಯನ್ನ ಅವ್ರು ಕೈಬಿಟ್ಟಿಲ್ಲ.
ಇವತ್ತಿಗೂ ಕೂಡ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಂಡಾಗ್ಲೆಲ್ಲ ಅವರಲ್ಲಿ ಎದ್ದು ಕಾಣೋದು ತಾನೊಬ್ಬ ದೊಡ್ಡ ಸಾಧಕ ಅನ್ನೋದಕ್ಕಿಂತ ತಾನು ಇವತ್ತಿಗೂ ಕೂಡ ಈ ಶಿಲ್ಪ ಕಲೆಯನ್ನ ನಿರಂತರವಾಗಿ ಅಭ್ಯಾಸ ಮಾಡ್ತಿರೋ ವಿದ್ಯಾರ್ಥಿ ಅನ್ನೋ ವಿನಯ ಅವರಲ್ಲಿ ಎದ್ದು ಕಾಣುತ್ತೆ. ಇದಕ್ಕೂ ಪೂರ್ವದಲ್ಲೇ ಅಂದ್ರೆ 2022 ದೆಹಲಿಯ ರಾಜ್ಪಥ್ ಅದನ್ನ ಮೋದಿ ಅವರು ಕರ್ತವ್ಯ ಪಥ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಅಲ್ಲೊಂದು ಶಿಲಾಮಂಟಪವಿತ್ತು, ಬ್ರಿಟಿಷರ ಕಾಲದ ಶಿಲಾಮಂಟಪ. ಅಲ್ಲಿ ಬ್ರಿಟಿಷ್ ಅರಸರ ಮೂರ್ತಿ ಇತ್ತು. ಆ ಮೂರ್ತಿಯನ್ನು ತೆಗೆದಾದ್ಮೇಲೆ ಅದು ಖಾಲಿ ಬಿದ್ದಿತ್ತು. ಅಲ್ಲಿ 28 ಅಡಿ ಎತ್ತರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರತಿಭೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ರು. ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೂರ್ತಿಯನ್ನು ರೂಪಿಸಿದ್ದು ಕೂಡ ಇದೇ ಅರುಣ್ ಯೋಗಿರಾಜ್ ಅನ್ನೋ ಹೆಮ್ಮೆ ಕನ್ನಡಿಗರದ್ದು. ನೋಡಿ ಯಾವ ರೀತಿ ಅಯೋಧ್ಯೆ ರಾಮ ಮಂದಿರದ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳೋಕ್ಕಿಂತ ಮುಂಚೆ ಅಮೋಘ ಸ್ವಾತಂತ್ರ್ಯ ಹೋರಾಟಗಾರ, ಸ್ವಾತಂತ್ರ್ಯ ಆಂದೋಲನದಲ್ಲಿ ವಿಶಿಷ್ಟ ಸ್ಥಾನ ಪಡ್ಕೊಂಡ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ಕೂಡ ಇದೇ ಅರುಣ್ ಯೋಗಿರಾಜ್ ಕೆತ್ತಿದ್ರು, ಅವರೇ ರೂಪಿಸಿದ್ರು ಅನ್ನೋದು ಕೂಡ ಹೆಮ್ಮೆಯ ವಿಚಾರ. ಅದಕ್ಕೂ ಪೂರ್ವದಲ್ಲಿ ಕೇದಾರ್ನಾಥ್ದಲ್ಲಿ ಆದಿಶಂಕರಾಚಾರ್ಯರ 3D ಮೂರ್ತಿಯನ್ನು ರೂಪಿಸಿದ್ದು ಕೂಡ ಇದೇ ಅರುಣ್ ಯೋಗಿರಾಜ್. ಅದಷ್ಟೇ ಅಲ್ಲ, ನೆರೆಯ ಮಹಾರಾಷ್ಟ್ರ ರಾಜ್ಯದ ಠಾಣೆನಲ್ಲಿ ಸಿಂಹಾಸನಾರೂಢರಾದ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ರೂಪಿಸಿದ್ದು ಕೂಡ ಇದೇ ಅರುಣ್ ಯೋಗಿರಾಜ್. ಮತ್ತು ಚುಂಚನಕಟ್ಟೆಯಲ್ಲಿ 21 ಅಡಿ ಎತ್ತರದ ಅವರೇ ರೂಪಿಸಿದ ನಿಂತಿರುವ ಆಂಜನೇಯನ ಮೂರ್ತಿ, ಹನುಮಾನ್ ಮೂರ್ತಿ ಕೂಡ ಅಷ್ಟೇ ಸುಪ್ರಸಿದ್ಧವಾಗಿಬಿಟ್ಟಿದೆ. ಎಲ್ಲೆಲ್ಲಿ ಅರುಣ್ ಯೋಗಿರಾಜ್ ಕೆತ್ತಿದ ಮೂರ್ತಿಗಳ ಪ್ರತಿಷ್ಠಾಪನೆ ಆಗಿದೆಯೋ ಅವೆಲ್ಲವೂ ಕೂಡ ಇವತ್ತು ಅಪಾರ ಜನಪ್ರಿಯತೆ ಇರುವ ಪ್ರವಾಸಿ ಕೇಂದ್ರಗಳಾಗ್ಬಿಟ್ಟಿವೆ, ಶುದ್ಧ ಕೇಂದ್ರಗಳಾಗ್ಬಿಟ್ಟಿವೆ. ಸುಮಾರು 140 ಕೋಟಿ ಭಾರತೀಯರ ಹಲವಾರು ವರ್ಷಗಳ ಕನಸಿನ ಸಾಕ್ಷಾತ್ಕಾರವಾಗಿತ್ತು ಅಯೋಧ್ಯೆ ರಾಮ ಮಂದಿರದ ಆ ಮೂರ್ತಿ ಪ್ರತಿಷ್ಠಾಪನೆಯ ನಂತರ. ಇಂಥ ಹಲವಾರು ಅಮರ ಕಲಾಕೃತಿಗಳನ್ನು ರಚಿಸಿದ ಈ ಕಲಾವಿದನಿಗೆ ಉಜ್ವಲ ಭವಿಷ್ಯವಿದೆ ಅಂತ ನಾವು ಅನುಮಾನ ಪಡಲೇಬೇಕಾಗಿಲ್ಲ. ಅವ್ರಿಗೆ ಶುಭ ಕೋರ್ತಾ ಅವರು ತಮ್ಮ ಸ್ವಂತ ಇನ್ಸ್ಟಾಗ್ರಾಮ್ನಲ್ಲಿ ನಿನ್ನೆ ಒಂದು ಪ್ರಾರ್ಥನೆಯನ್ನ ನಿರೂಪಿಸಿಕೊಂಡಿದ್ದಾರೆ. ಅದು ಯಾರಿಗೋಸ್ಕರ ಅಂತಂದ್ರೆ, ಈಗ ತಾನೇ ಗಂಭೀರ ಕಾಯಿಲೆಯಿಂದಾಗಿ ವಿದೇಶಕ್ಕೆ ತೆರಳಿ ಚಿಕಿತ್ಸೆ ಪಡೆದಿರುವ ಶಿವರಾಜ್ ಕುಮಾರ್ ಶಿವಣ್ಣನಿಗೆ ಬೇಗ ಚೇತರಿಕೆ ಆಗ್ಲಿ ಅಂತ ಹಾರೈಸ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸೊಗಸಾದ ಸಂದೇಶವನ್ನು ಅವರು ದಾಖಲಿಸಿದ್ದಾರೆ. ಇದು ಅರುಣ್ ಯೋಗಿರಾಜ್ ವ್ಯಕ್ತಿತ್ವ. ಅರುಣ್ ಯೋಗಿರಾಜ್ ಅವ್ರಿಗೆ ನಿಜಕ್ಕೂ ಕರ್ನಾಟಕ ಸರ್ಕಾರ, ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿಯವರ ತವರು ಜಿಲ್ಲೆಯವರಾದ ಅರುಣ್ ಯೋಗಿರಾಜ್ ಅವ್ರಿಗೆ ಸೂಕ್ತವಾದ ಪೌರ ಸನ್ಮಾನ ದೊರಿಬೇಕಾಗಿತ್ತು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ನಂತರ. ಹಾಗಾಗ್ಲಿಲ್ಲ. ತಡವಾಗಿ ಆದ್ರೂ ಕೂಡ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಮೊನ್ನೆ ನವೆಂಬರ್ 1 ರಾಜ್ಯೋತ್ಸವ ದಿನ ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರವನ್ನ ಕೊಟ್ಟು ತನ್ನ ಕೈಂಕರ್ಯವನ್ನ ಪೂರೈಸಿದೆ. ಆದ್ರೆ ಇದಕ್ಕೂ ಹೆಚ್ಚಿನ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ ಅರುಣ್ ಯೋಗಿರಾಜ್. ಪ್ರಶಸ್ತಿ ಪುರಸ್ಕಾರಗಳು ಅರುಣ್ ಯೋಗಿರಾಜ್ನಲ್ಲಿರೋ ಆ ಕಲಾವಿದ ಏನಿದೆ, ಸೂಕ್ಷ್ಮಮತಿ ಕಲಾವಿದನ ಆ ವ್ಯಕ್ತಿತ್ವವನ್ನ ಹಾಳು ಮಾಡದಿರ್ಲಿ, ಅದು ಇನ್ನಷ್ಟು ಅವರ ಪ್ರತಿಭೆ ಪರಿಶ್ರಮಗಳು ಇನ್ನಷ್ಟು ಜಗತ್ತಿನಾದ್ಯಂತ ಪ್ರಜ್ವಲಿಸುವಾಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. 2024 ವರ್ಷದ ವ್ಯಕ್ತಿ, ಹೆಮ್ಮೆಯ ಕನ್ನಡಿಗ ಅರುಣ್ ಯೋಗಿರಾಜ್. ನಮಸ್ಕಾರ.